ನಮ್ಮ ತನ್ನಿ ಎಲ್ಲೋದ್ಲು ಕಾಣಿಸ್ತಾನೆ ಇಲ್ಲ. ಅವಾಗಿಂದ ಹುಡ್ಕಾಡ್ತಾ ಇದ್ದೀನಿ. ಯಾಕೆ ಎಲ್ಲಿಗೆ ಹೋಗ್ಯವಳೆ? ಯಾಕೆ ಒಂದು ಮಾತು ಹೇಳಲಿಲ್ಲ, ಏನಿಲ್ಲ. ಎಲ್ಲಿಗೆ ಹೋಗಿರ್ಬೇಕಪ್ಪ ನಮ್ಮ ತನ್ವಿ? ದೇವ್ರೆ, ಎಲ್ಲಿಗೆ ಹೋದ್ಲೋ ಏನೋ. ಯಪ್ಪನೂ ಇಲ್ಲ ಮನೆಯಾಗೆ. ಪ್ರವಿ ಅವರು ಬೆಂಗಳೂರಿಗೆ ಹೋಗ್ಬತ್ತೀನಿ, ಇವತ್ತೇನೋ ಮೀಟಿಂಗ್ ಐತೆ ಅಂತ ಹೇಳಿ ಹೋಗವ್ರೆ. ಏನೋ ಆಫೀಸಿಂದ ಕಾಲ್ ಬಂದಿತ್ತು, ಹೋಗ್ಬೇಕು, ಮೀಟಿಂಗ್ ಇದೆ ಇಂಪಾರ್ಟೆಂಟ್ ಅಂತ ಹೋದ್ರು. ಯಾರು ಕೇಳೋಣ? ಮುತ್ತು ಮುತ್ತು, ನಮ್ಮ ತನ್ವಿ ಬಂದಾನೆ ಈ ಕಡೆ. ತನ್ವಿನ ನೋಡಲಿಲ್ಲ ಋತುವಾಕ, ಯಾಕೆ ಎಲ್ಲಿಗೆ ಹೋಗವಳೆ? ಅವಾಗಿಂದ ಕಾಣಿಸ್ತಿಲ್ಲ ಕಣೆ ಮನೆ ಹತ್ರ. ಅದಕ್ಕೇನೆ ನಾನು ನಿಮ್ಮ ಮನೆ ಕಡೆ ಏನಾದರೂ ಬಂದವಳೇನೋ ಮಾತಾಡಿಸ್ಕೊಂಡು ಅಂತ ಅನ್ಕೊಂಡೆ. ನೋಡ್ಲಿಲ್ವೇ ಹಂಗಾದ್ರೆ? ಇಲ್ಲಪ್ಪ, ನಮಗೆ ನೋಡೋಕ್ಕೆ ಬಿಡುವೇ ಇಲ್ಲ. ಬೆಳಗ್ಗೆಯಿಂದ ಮನೆಯ ಕೆಲಸಗಳು, ನಮ್ಮ ಪಾಪಗೆ ನೀರು ಒಯ್ಯೋದು, ಬಟ್ಟೆ ತೊಳೆಯೋದು, ಎಲ್ಲ ಕೆಲಸಗಳು ಜಾಸ್ತಿ ಅಲ್ಲ ಋತುವಾಕ. ನಾನು ನೋಡೋಕ್ಕೆ ಹೋಗಲಿಲ್ಲ. ಏನಯ್ಯೋ ಹುಡುಗನಂತೂ ಒಂದು ಸಾಕ್ತಾಳೆ, ಏನು ಬೇಡ. ಎಷ್ಟು ಸಾಕಿದ್ರು ನಿಮ್ಮ ಮಕ್ಕಳಾಗ್ತಾರೇನೆ ಅವರು. ಏನಿದ್ರು ಸ್ವಾತಿ ಮಕ್ಕಳವರು. ನಮ್ಮ ಮಕ್ಕಳು ಅಂತ ಕರ್ಕೊಂಡು ಹೋಗ್ತಾರೆ. ನೀನು ಎಷ್ಟು ಸಾಕಿದ್ರು ಅಷ್ಟೇ. ಸುಮ್ಮನೆ ಓಟ ಯಾಕೆ ನೀನು ಮೈನಾ ಮಾಡ್ಕೊಂತೀಯ? ಇವಾಗ ನೀನು ಎಷ್ಟೇ ಪ್ರೀತಿಯಿಂದ ಸಾಕಿದ್ರು ಅವ್ರನ್ನ ಬಿಡ್ತಾರಂತ ಅನ್ಕೊಂಡಿದ್ದಿ? ಇಲ್ಲಿ ಅವ್ರ ಮನೆಗೆ ಅವ್ರು ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಬೇರೆಯವ್ರ ಮಕ್ಕಳನ್ನ ಎಷ್ಟು ಸಾಕಿದ್ರು ಇಷ್ಟೇ. ಸುಮ್ಮನೆ ನಿಂಗೊಂದಿಷ್ಟು ಮಕ್ಳಾಗದ ನೋಡ್ಕ. ಎಲ್ಲಾನ ಹಾಸ್ಪಿಟ್ಲಿಗೆ ತೋರ್ಸೋದ ಏನಾರ ಮಾಡ್ಕ. ಮಕ್ಳಿರ್ಬೇಕು. ಹೋಗಿ ಹಾಸ್ಪಿಟ್ಲಿಗೆಲ್ಲಾದರೂ ತೋರಿಸ್ಕೊಂಡು ಒಳ್ಳೆ ಮೆಡಿಸನ್ ಅಂತದ್ದು ಎಲ್ಲ ಕೊಡ್ತಾರೆ, ಮಾತ್ರೆ ಗೀತ್ರೆ ಎಲ್ಲಾನ. ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕ. ಆಯುರ್ವೇದನೂ ಕೊಡ್ತಾರೆ, ಆಯುರ್ವೇದಿಕ್ಕು ಅದು ಹಾಸ್ಪಿಟ್ಲುಗಳು ಇರ್ತವೆ ನೋಡಿ. ಎಲ್ಲಾದ್ರೂ ತಗೊಳ್ಳೋದಾದ್ರೆ ತಗೋ. ಒಳ್ಳೆ ಆಯುರ್ವೇದಿಕ್ ಹಾಸ್ಪಿಟ್ಲುಗಳು ಇದ್ದಾವೆ. ಸದ್ಯಕ್ಕಿನ್ನ ನಾನೇನು ಯಾವುದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ ಕಣ ಋತುವಾಕ. ಯಾಕಂದರೆ ಎಲ್ಲ ಒಟ್ಟು ಬರೀ ಎಡವಟ್ಟುಗಳಾಗಿದಾವಲ್ಲ, ಅದಕ್ಕೆ ನಾನು ಯಾವುದು ತಲೆ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ. ಸರಿಯಮ್ಮ ಆಯ್ತೇಳು. ನಮ್ಮ ತನ್ವಿ ನುಡಿಕೊಂಬಂದೆ, ನೋಡ್ತೀನಿ ಅಲ್ಲೆಲ್ಲ ನೈದಾಳೆ. ಹೆಂಗೋ ಬಿಡು, ನನಗೆ ಆ ಹುಡುಗ ಇರೋದಕ್ಕೆ ಎಷ್ಟೋ ಒಂಥರ ನೆಮ್ಮದಿ ಆದಂಗೆ ಆಗೈತೆ. ಹೆಂಗೋ ಅತ್ತ ಹುಡುಗನ ಕಾಲ್ ದೆಸೆಯಿಂದಲ್ಲ ಆದ್ರೂ ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಾದ್ರ ಅತ್ಲಾಗಿ. ಆ ಹುಡುಗ ಒಳ್ಳೆ ಅದೃಷ್ಟವಂತ. ಆ ಹುಡುಗ ಒಳ್ಳೆ ಯೋಗದಾಗ ಹುಟ್ಟವನಿ. ಆ ಹುಡುಗ ಹೆಂಗೋ ಒಳ್ಳೆಯವನಾಗಿರೋದಕ್ಕೆ ಇವತ್ತು ಹೆಂಗೋ ಅತ್ತ ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ಮನೆ ಒಳಕ್ಕೆ ಬಿಡ್ಕೊಂಡು ಹೆಂಗೋ ಚೆನ್ನಾಗಿ ಮಾತಾಡಿಸ್ಕೊಂಡು, ನಮ್ಮ ಸ್ವಾತಿನೂ ಚೆನ್ನಾಗಿ ಮಾತಾಡಿಸ್ತಾಳೆ. ಎಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಇದಾರ ಅತ್ತಾಗಿ. ಎಲ್ಲೋದ್ಲೋ ಏನಪ್ಪ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲವಲ್ಲ. ಎಲ್ಲಿಗೆ ಹೋಗಿರ್ಬೇಕು ಇವಳು? ಸೌರ್ಯಮ್ಮ, ನಮ್ಮ ತನ್ವಿ ಏನಾದರೂ ಇಲ್ಲ ಆ ಕಡೆ? ಇಲ್ಲ ಕಣಮ್ಮ, ನೋಡಲಿಲ್ಲ ನಾನು. ನಾನು ಇವಾಗಿನ ಮನೆ ಹತ್ರ ಇದ್ದೆ, ಇವಾಗಿನ ಬಂದೆ. ಅಮ್ಮವ ನಿಂತ್ಕೊಳ್ಳಿ, ನಾನು ನಿಮ್ಮ ಹತ್ರ ಮಾತಾಡೋಣ ಅಂತ ನೋಡ್ತಿದ್ದೆ, ಆದರೆ ನೀವು ನನಗೆ ಎಲ್ಲೂ ಸಿಗಲಿಲ್ಲ. ಯಾಕೃತು, ಏನಾಯ್ತು? ನಮ್ಮಮ್ಮ ಮನೆಯಿಂದ ಆಚೆ ಕಳಿಸ್ಬಿಡ್ತು. ನಿಮ್ಮ ಅಕ್ಕ ಒಳ್ಳೆಯವ್ರಲ್ಲಪ್ಪ, ಏನೇ ಅಂದ್ರೂ ನನ್ನ ಮನೆಯಿಂದ ಆಚೆ ಕಳಿಸಿ ಎಷ್ಟು ನನ್ನ ಮನಸ್ಸಿಗೆ ಬೇಜಾರ ಮಾಡಿದ್ರು ಗೊತ್ತಾ? ನಿಜ ನನಗೆ ತುಂಬ ಬೇಜಾರಾಗ್ತೈತೆ. ಇವತ್ತು ನಾನು ಎಷ್ಟು ಏನೋ ಒಂಥರ ನನಗೆ ತವ್ರ ಮನೆ ಐತೆ ಅಂತ ತುಂಬ ನಂಬಿದ್ದೆ. ಆದರೆ ಲಸ್ಮಜ್ಜಿನೂ ಪ್ರೇಮಕ್ಕ ಇಬ್ರು ಅವರು ಬೇಜಾರಾಗ್ಯವ್ರಿ ಅಂತ ಹೇಳಿ ನನ್ನ ಮಾತಾಡಿಸ್ಕೊಂಡು ನಾನು ತವ್ರ ಮನೇಲಿ ಇರೋದಕ್ಕೆ ಅವರು ಬೇಜಾರ ಮಾಡಿಕೊಂಡು ಋತುನ ಯಾಕೆ ಮನೆಗೆ ಇಕ್ಕೇಣಿದ್ಯಾ ಅಂತ ಹೇಳಿ ಪ್ರೇಮಕ್ಕನೂ ಲಸ್ಮಜ್ಜಿ ಮುಂಚ್ಕೊಂಡಿರೋದಕ್ಕೆ ನಮ್ಮಮ್ಮ ನಿನ್ನಿಂದ ನನ್ನ ಎಲ್ಲರೂ ದೂರ ಮಾಡಿದ್ರು, ನಿನ್ನಿಂದ ನಾನು ಎಲ್ಲರನ್ನೂ ಕಳ್ಕೊಂಬಂಗಾಯ್ತು ಅಂತ ಹೇಳಿ ನನ್ನ ಮನೆಯಿಂದ ಆಚೆಗೆ ದಬ್ಬಿಡ್ತು. ಬಾಡಿಗೆ ಮನೆ ಮಾಡ್ಕೊಂಡು ಬಂದಿದ್ದೀವಿ ಶೌರ್ಯಮ್ಮವ. ಏನು ಮಾಡೋದು ನೋಡಿ, ಈ ಥರ ಆಗ್ಬಿಟ್ಟೈತೆ. ಅಲ್ಲ, ನೀನು ಅವ್ರ ಮನೇಲಿದ್ರೆ ಏನಂತೆ? ಸುಮ್ಮನೆ ಎಲ್ಲರೂ ಚೆನ್ನಾಗಿರೋದು ಬಿಟ್ಟು ಇಲ್ಲದ್ದೆಲ್ಲನ ನಾನು ನಮ್ಮ ಅಮ್ಮಗೆ ಹೇಳ್ತೀನಿ. ನಮ್ಮ ಚೈತ್ರಕ್ಕನಿಗೆ ಎಲ್ಲ ಏನು ಆಸ್ತಿ ಇದ್ರು ಎಲ್ಲ ಮಾಡಿಸ್ಬಿಡ್ರಿ ಅಂತ ಹೇಳಿ ಎಷ್ಟು ಹೇಳಿದ್ರು ಅಷ್ಟೇ. ಅವ್ರ ತಗ ಏನಂದ್ರೂ ಅವರು ಕೇಳ್ತಾ ಇಲ್ಲ. ನಾನು ನಮ್ಮ ಅಮ್ಮನ ಮೇಲೆ ಅದೇ ಮುಂಚ್ಕೊಂಡಿದ್ದೀನಿ. ಫಸ್ಟು ಏನಾದರೂ ಮಾಡಿ ನಮ್ಮ ಅಕ್ಕಗೆ ಆಸ್ತಿ ಮಾಡ್ಸಮ್ಮ, ಅವ್ರಿಗೆ ಕೊಡ್ತೀವಿ ಅಂದಿದ್ದಾಗ ಕೊಟ್ಬಿಡ್ಬೇಕು. ಇವಾಗ ಮನೆ ಏನೈತೆ ಹೆಸ್ರಿಗಿರೋದನ್ನ ಅವ್ರಿಗೆ ಕೊಟ್ಬಿಡ್ಬೇಕು. ಮತ್ತೆ ಕೊಟ್ರೆ ಯಾವ್ದು ಇರಲ್ಲ, ಬಿಸಾಕ್ರಪ್ಪ. ಸುಮ್ಮನೆ ಒಮ್ಮೆಗಂತೂ ಏನು ಅತಿ ಆಸೆ. ಸುಮ್ಮನೆ ಶೌರ್ಯ ಮಾವ ಕೊಡ್ತೀವಿ ಅಂದಿದ್ದ ಇಟ್ಕೊಳಕ್ ಹೋಗ್ಬಾರ್ದು, ಅದು ನಮಗೆ ಒಳ್ಳೇದಲ್ಲ ಮಾವ, ನಿಜ ಒಳ್ಳೇದಲ್ಲ. ಕೊಟ್ಟು ಬಿಡ್ಬೇಕು, ಬಿಸಾಕ್ ಬಿಡ್ಬೇಕು. ಯಾವುದೇ ಆಗಲಿ ಅವರು ಹೇಳ್ತಾರಲ್ಲ, ಬಿಸಾಕ್ಬಿಡಿ, ಇನ್ನು ಮುಂದೆ ನೋಡಬೇಡಿ. ನಮ್ಮ ಅಮ್ಮಗೆ ಅತಿ ಆಸೆ. ಅಪ್ಪ ಹಿಂಗೆ ಅತಿ ಆಸೆ ಇರೋರನ್ನ ಎಲ್ಲೂ ನೋಡಲಿಲ್ಲ. ನನಗೇನೋ ಬಲ್ಸಿಟ್ಟು ಬಂತು. ಏನು ಮಾಡೋಣ ಬಿಡಿ, ಹೋಗ್ಲಿ. ಅವ್ರದವ್ರಿಗೆ ಬಿಸಾಕ್ಬಿಡಿ. ಈಗ ಅವಜ್ಜಿ ಮಾತನ್ನು ಪ್ರೇಮಕ್ಕನ ಮಾತು ನೀವು ಕೇಳೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸುಮ್ಮನೆ ಇಲ್ಲದ್ದೆಲ್ಲನ ಇದು ಮಾಡ್ತಾರೆ. ನೋಡಕ್ಕ, ಏನಮ್ಮ ಅಮ್ಮನ ಹತ್ರ ಹೇಳ್ತಾ ಐತೆ, ಇವತ್ತು ಒಳ್ಳೆಯವಳಲ್ಲ. ಇಲ್ಲೊಂದೆಲ್ಲ ಹೇಳ್ಕೊಂಡು ಕೊಡ್ತಾಳೆ. ಫಸ್ಟ್ ವಿಷಯನ ಲಸ್ಮಜ್ಜಿಗೆ ಹೇಳ್ಬೇಕು. ಲಸ್ಮಜ್ಜಿ ಸಿಕ್ಕಿದ್ರೆ ಲಸ್ಮಜ್ಜಿಗೆ ಹೇಳಂತಾಗ ಹೇಳಂತಾಡಿ. ಸಿಗಲಿಲ್ಲ, ಬರುತ್ತಲ್ಲ ಅವಜ್ಜಿ, ಹೇಳೋಕ್ಕಾಗುತ್ತೆ. ಹೇಳಂತಾಡಿ. ಮತ್ತೆ ಒಬ್ರಿಗೆ ಕೊಡ್ತೀವಿ ಅಂದಿದ್ದ ಇಟ್ಕೊಳಕ್ಕೆ ಹೋಗ್ಬಾರ್ದು ಮಗ. ಯಾವುದೇ ಆಗಲಿ, ಈಗ ನಾವು ಹೇಳಲಿಲ್ಲ ಅಂದರೆ ಒಂಥರ, ಹೇಳಿದ್ಮೇಲೂ ನಾವು ಹಿಂಗೆ ಮಾಡಬಾರ್ದು. ಹೇಳಿಲ್ವಾ ಬೇಡ ಅಂತ ಸುಮ್ಮನಾಗ್ಬಿಡ್ಬೇಕು. ಹೇಳಿದ್ಮೇಲೆ ಈ ರೀತಿ ಎಲ್ಲ ಮಾಡಿದ್ರೆ ಅವ್ರ ಮನಸ್ಸಿಗೆ ಇದಾಗುತ್ತೆ. ಬಿಸಾಕ್ಬಿಡಿ ಸುಮ್ಮನೆ, ಅವ್ರಿಗೆ ಮಾಡಿಸ್ಬಿಡಿ ನೋಡ ನೀವು. ಎಲ್ಲ ಹೇಳಿ ಮಾಡಿಸ್ತೀನಿ ಬಿಡಮ್ಮ. ನಾನು ಅಮ್ಮ ಇಂತಾಗೆ ಮಾತಾಡಿ
ಪ್ರೇಮನ್ಗೂ ಹೇಳ್ತೀವಿ, ನನಗೆ ಕೊಡಿಸ್ಬೇಕು, ನಮ್ಮ ಅಕ್ಕನಿಗೆ ಕೊಡಬೇಕು ಅನ್ನೋದೇ ಇರೋದು. ಮಾಡ್ಕೊಡ್ತೀನಿ ಬಿಡು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಸರಿ ಆಯ್ತು ಹೇಳಿ ಮಾಮ. ಸರಿ ಅಮ್ಮ, ಆಯ್ತು, ಒಂದಿಟ್ಟು ಕೆಲಸ ಐತೆ, ಬರ್ತೀನಿ ತಡಿ. ಇಲ್ಲಿ ಯಾರೋ ಬರ್ತೀವಿ ಅಂದಿದ್ರು, ಕಾಯಿ ಇದ್ವು, ಕಾಯಿ ವ್ಯಾಪಾರ ಮಾಡೋಕ್ಕೆ ಹೋಗ್ಬತ್ತೀನಮ್ಮ. ಕಾಯಿ ಕಟ್ಸಿದ್ವಾ, ತಿರ್ಗೋಡುತ್ತೆ, ಯಾವಾಗುತ್ತೆ, ಮಳೆ ಬರುತ್ತೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಬಿಸಿಲು ಬೇರೆ ಕಾಯ್ತಾ ಐತೆ, ಅದಕ್ಕೆ ಅತ್ತಗೆ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಹೋಗೋಣ ಅಂತ ಹೋಗ್ತಾ ಇದ್ವಿ. ಮತ್ತು ಕಾಯಿ ವ್ಯಾಪಾರ ಹಾಕಿ ಕಳ್ಸೋಣ ಅಂತ. ಬೈಕಂತಾಳೆ ಇಲ್ಲಿ ನಿಂತ್ಕೊಂಡವ್ರಲ್ಲ ಕೇಳಿಸಿ ಅಂತಾರಲ್ಲ ಅಂತ. ನೋಡಿ ಅಲ್ಲಿ ಹೋಗೋಣ. ಸರಿ ಅಮ್ಮ, ಆಯ್ತು ರುತಮ್ಮ, ಬರ್ತೀನಾ? ಆಯ್ತು ಮಾಮ, ಅಜ್ಜಿಗೆ ಹೇಳಿ ಫಸ್ಟ್ ಅದನ್ನ ಆಸ್ತಿ ಮಾಡಿಸ್ಕೊಂಡ್ ಕೊಡ್ರಿ, ಒಬ್ಬ ದಿಕ್ಕಮ್ಮಕ್ಕೆ ಹೋಗ್ಬೇಡಿ. ಸರಿ ಆಯ್ತು ರುತಮ್ಮ, ನನಗೆ ಅದೇ ಇರೋದು, ಆಸ್ತಿ ಮಾಡಿಸ್ಬೇಕು ನಮ್ಮ ಅಕ್ಕಗೆ. ಏನು ಕೊಡ್ತೀವಿ ಅಂದಿದ್ವ ಅದನ್ನ ಕೊಟ್ಟು ಬಿಡ್ಬೇಕು ಅಂಬೋದೇ ನನಗೂ ಇರೋದು. ಬೇರೆ ನಿನ್ಕೊಂಡು ನೋಡ್ತಾರೆ, ಏನು ಹೇಳೋಣ ಅಂತ ಹೋದ್ರ ಅತ್ಲಾಗಿ. ನಾನು ಹಂಗೆ ಅನ್ಕೊಂಡೆ, ಎಲ್ಲೋದ್ರ ಏನೋ ಎತ್ತ ಅಂತ. ರುತಮ್ಮ, ರುತಮ್ಮ, ಈಗಿನ ಶೌರ್ಯ ಮಾವ ಬಂದಿದ್ ಕಣಮ್ಮ, ಇಲ್ಲಿ ನನ್ನ ಯಾಕೆ ಮಾತಾಡಿಸ್ತಾ ಇದೆಯಾ? ನಾನು ಮಾತಾಡ್ಸಲ್ಲ ಅಂತ ಹೇಳಿದ್ದೀನಿ. ಮಾತಾಡ್ಸಲ್ಲ ನಮ್ಮ ಅಮ್ಮಯ್ಯ, ಸುಮ್ಮನೆ ಹೊತ್ತಿ ಆಸೆ ಬೀಳುತ್ತೆ, ಮಾಡಿಸ್ರಿ ಮಾಮ ಮನೆ ಹೆಸರಿಗೆ ಅಂತೇಳಿ ಹೇಳಿದ್ದೀನಿ. ಮಾಡಿಸ್ನಿ ಅಂತ ಹೇಳ್ತು. ಅಯ್ಯೋ ನನ್ನ ಕಡೆ ಕೈದಾನ್ ಬಿಡು, ಹೆಂಗ ಒಳಗೆ ಹಾಕ್ಯಂಡು ನಮ್ಮ ಶೌರಿನ ಹೆಂಗ ಮಾಡಿಸ್ಕೊಂತೀನಿ. ಮತ್ತೆ ಆ ತನ್ವಿನ ಏನೋ ಅಲ್ಲಿ ಕರ್ಕೊಂಬಂದು ಅಲ್ಲೆಲ್ಲ ಕುಂಡ್ರಸವ್ರಂತಮ್ಮ, ಏನೋ ಕೋಳಿ ಫಾರಮ್ನಾಗೆ ಕೋಳಿ ಏನೋ ಹಿಡ್ಕೊಂಬರಕ್ಕೆ ಇದ್ಲಂತೆ. ಅದಕ್ಕೆ ಮಾವನು ಲಾಸ್ಯ ಏನೋ ನೋಡ್ಬಿಟ್ಟು ಪಂಚಾಯತಿಗೆ ಹಾಕ್ತೀವಿ, ಇಲ್ಲಾಂದರೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿ ಏನೋ ಅಲ್ಲಿ ಕರ್ಕೊಂಬಂದು ಕುಂಡ್ರಸವ್ರಂತೆ, ಬಿಡಲ್ಲ ಅಂತ ಹೇಳ್ತವ್ರಂತೆ. ನೋಡು ಹಿಂಗೆ ಮಾಡಿದ್ರೆ ನೀನು ಕಂಪ್ಲೇಂಟ್ ಕೊಡು, ಹೇಳ್ತೀನಿ ಹೋಗಿ. ಎಲ್ಲೋದ್ಲು ಅಂತ ಹುಡ್ಕಾಡ್ತಿದ್ದೆ. ಹಂಗಾದ್ರೆ ಹಂಗೆ ಮಾಡಿದ್ರೇನು? ಇವ್ರಿಗೇನೋ ಗ್ರಾಚಾರ ನೋಡು, ಏನೋ ತಿಳ್ಕೊಬಿಟ್ಟವ್ರೆ. ಒಂದು ಕಂಪ್ಲೇಂಟ್ ಕೊಟ್ಬಿಟ್ರೆ ಏನಿಲ್ಲ, ಪಂಚಾಯತಿ ಮಾಡೋದು ಬೇಡ, ನಾವೇನು ಯಾವ ಪಂಚಾಯತಿ ಕೇಳಲ್ಲ, ಅಂಥದ್ದು ಕೇಳಲ್ಲ, ಯಾಕೆ ಪಂಚಾಯತಿ ಮಾಡಬೇಕು? ಕಂಪ್ಲೇಂಟ್ ಮಾಡ್ತೀನಿ ನಾನು. ನನ್ನ ಮಗಳಿಗೆ ಸುಮ್ಮನೆ ಈ ರೀತಿ ಟಾರ್ಚರ್ ಕೊಡೋಕೆ ಹೋಗಿದ್ರು ಅಂತೇಳಿ, ರೇಪ್ ಕೇಸ್ ಅಂತೇಳಿ ನಾನು ಒಂದು ಇದಾಕ್ಬಿಟ್ರೆ ಅಷ್ಟೇ, ಮುಗ್ದೋಯ್ತು. ಇವ್ರೇನೋ ಅನ್ಕೊಬಿಟ್ಟವ್ರೆ, ಅದೇನೇನಾಗುತ್ತೆ ಅಂತ ಇವ್ರಿಗೆ ಗೊತ್ತಿಲ್ಲ. ಆಯಿಲ್ಲ, ಅದಕ್ಕೆ ನಾನು ನಿನ್ಗೆ ಹೇಳೋಣ ಅಂತೇಳಿ ಬಂದೆ. ನೀನು ಎತ್ಲಾಗ ಹೋಗಿ ಹೇಳಿ ಅಂತ ಹುಡ್ಕಾಡ್ತಿದ್ದೇನ, ಹೋಗಲ್ಲಿಗೆ. ಅಲ್ಲಿ ಕರ್ಕೊಂಡು ಹೋಗ್ಯವ್ರೆ, ಏನೋ ಪಂಚಾಯತಿ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಏನೋ ಹೇಳ್ದಂಗಿತ್ತಂತೆ. ಅದೇನು ಕೇಳ್ಕೆ ಬರೋಕೆ ಹೋಗು. ಎಲ್ಲರೂ ಸದರ್ ತಗೊಂಡವ್ರು ನಮ್ಮನ್ನು, ಏನೆಲ್ಲ ಇಲ್ಲಿ ಏನೋ ಅನ್ಕೊಬಿಟ್ಟವ್ರು ನಮ್ಮನ್ನು ಇಲ್ಲಿ ಎಲ್ಲಾನ. ಹೋಗ್ತಾರಲ್ಲ ನೋಡು, ಜನವ ಮಾತಾಡ್ತಾರೆ. ಆ ಶೌರ್ಯಣ್ಣಂತಾಗ ಎಷ್ಟು ನಾಟಕ ಆಡ್ತಾರೆ, ಅದೇ ಮಾತಿ ಅಂತ ಎಷ್ಟು ನಾಟಕ ಆಡ್ತಾರೆ ನೋಡು. ಪಾಪ ಅವರಿಗೆ ಬೇಜಾರಾಗಲ್ವೇ? ಇಂಥವೆಲ್ಲ ಮಾಡಿದ್ರೆ ಥೂ, ಅಯ್ಯೋ ದೇವ್ರೆ, ನಾನೇನೋ ಅಂತ ಅನ್ಕೊಂಡಿದ್ದೆ, ಆದರೆ ಇವ್ರೇನೋ ಅಂತ ತಿಳ್ಕೊಬಿಟ್ಟಿದ್ದೀನಿ. ಅಯ್ಯೋ, ಇವ್ರ ಬುದ್ಧಿನೇ ಸರಿ ಇಲ್ಲ. ಮಜ್ಜಿ ಬಾಯಿಲಿ ಇವಾಗಿನ ಶೌರ್ಯಣ್ಣ ಹೋಯ್ತು, ಇಲ್ಲ ಆಸೆನ ಋತು ಇಲ್ಲದೆಲ್ಲ ಕರೆದು ಹೇಳೋಳು. ಓಳಾರೆ ಆದರೂ ಎಲ್ಲಾನ ತಡಿಯಮ್ಮ ಇದಾವೆ ಇವ್ರಿಗಿನ್ನ ಮುಂದೆ. ನಮ್ಮ ಪ್ರೇಮ ಎಲ್ಲ ಅವಳು ಬಂಡವಾಳ ಎಲ್ಲ ಬಯಲು ಮಾಡ್ತಾಳೆ, ಹೇಳ್ಬೋದು. ನಮ್ಮನು ಹಂಗೆ ಹೇಳ್ತಾನೆ, ಮನೆ ಅವ್ರಿಗೆ ಹೆಸ್ರಿಗೆ ಮಾಡಿಸ್ರಿ ನೀವು ಸುಮ್ಮನೆ ಅಂತೇಳಿ ನಮ್ಮನ್ನು ಹಂಗೆ ಹೇಳೋದು ನಮ್ಮ ಹುಡುಗ. ಅದಕ್ಕೆ ಅವ್ನು ಕೇಳ್ತಾನೆ ಅಂತ ಹೇಳಿ ಅವ್ರ ತಾಯಿ ಮಗಳಿಬ್ರು ನಾಟಕ ಮಾಡ್ಕೊಂಡು ಹೇಳ್ಯಾರಿ. ಇಬ್ಬರು ಏನು ಸುಮಾರು ಅದಾರಲ್ಲ. ನಮ್ಮ ಹುಡುಗ ಬಂದು ಕೇಳಲಿ, ನಾವೆಲ್ಲ ಹೇಳ್ತೀವಿ, ನನ್ನ ಸಸಿ ಇದ್ದಾಳೆ, ನಮ್ಮ ಪ್ರೇಮ ಅದು ಏನು ಮಾಡ್ಬೇಕು ಅದನ್ನ ಮಾಡ್ತಾಳೆ. ನೀನು ಹುಡ್ಕ ಆಡ್ತಿದ್ರಪ್ಪ, ಅಲ್ಲೆಲ್ಲ ಕೋಳಿ ಫಾರಮ್ನಾಗೆ ಕೋಳಿ ಕದಿಯಕ್ಕೆ ಹೋಯ್ದ್ಲಂತಮ್ಮ. ಇವರು ಇಬ್ರು ಮಾಡಾರಲ್ಲ, ಭುವನ್ ಮತ್ತೆ ಶರತ್ ಇಬ್ರು ಕೋಳಿ ಫಾರಮ್ ಮಾಡೋರಲ್ಲ, ಕೋಳಿ ಕದಿಯಕ್ಕೆ ಹೋಗಿದ್ಲಂತೆ. ಕೋಳಿನ ಇವಾಗ ಅವರು ರೆಡ್ ಹ್ಯಾಂಡರ್ಸಿಗೆ ಬಿದ್ದವಳಂತೆ. ಅದಕ್ಕೇನೆ ಬಿಡಲ್ಲ, ಪಂಚಾಯತಿ ಮಾಡ್ತೀವಿ ಅಂತ ಹೇಳಿ ಹೇಳ್ತವ್ರೆ ಅಂತೇಳಿ ಹೇಳ್ದಂಗಾಯ್ತು. ಕೇಳಿದಕ್ಕೆ ನಾನು ಮಾಡಿಲ್ಲ ಅಂತಾಳಂತೆ. ಅದಕ್ಕಾಗಿಯ ಹೋಗ್ಬೇಕಾಯ್ತು. ಮತ್ತೆ ಕದಿಯಕ್ಕೆ ಹೋಗ್ದಿಲ್ದಳು ಮತ್ತೆ ಯಾಕೆ ಹೋಗ್ಬೇಕಾಗಿತ್ತು? ಕೋಳಿಗಳಂದ್ರೆ ನನಗೆ ಇಷ್ಟ, ಅದಕ್ಕೆ ಆಡ್ಸಕ್ಕೆ ಹೋಯ್ದು ಅಂತ ಹೇಳಿದ್ಲಂತೆ. ಆಗಿರೋಳು ತಂದು ಆಡಿಸ್ಕೋಬೇಕಪ್ಪ. ಕಂಡರ ಕೋಳಿಗಳನ್ನ ಅಲ್ಲಿ ಆಡ್ಸಕೊಂತ ಹೋಗಿ ಅವನೇನೆ ಎಲ್ಲ ತಗೊಂಡ್ಬಂದು ಕೊಯ್ಕೊಂಡು ತಿಂದ್ರೆ ಅವರೆಲ್ಲನ ಏನೋ ಬಿಡು, ನಮಗೂ ಏನೋ ಒಂದು 4 ಸುಟ್ಲಿ ಏನಾದರೂ ಒಂದು ಮಾಡೋಣ ಅಂತ ಅವ್ರು ಕೋಳಿ ಫಾರಮ್ ಮಾಡಿದ್ರೆ ಅದ್ರಾಗೆ ಕೋಳಿ ಹೊತ್ಕೊಂಡ್ ತಿಂದ್ರೆ ಅದಕ್ಕೆ ಬಿಟ್ಟಿಲ್ಲ ಅವರು. ಬಿಡಲ್ಲ ಅಂತೇಳಿ ಬಿಟ್ಟಿಲ್ಲ. ಇವಾಗ ಹೋಗ್ತಿದ್ಲು ತಾಯಿ ಮಗಳಿಬ್ರು. ಅವಳು ಚೈತ್ರನ ಬಂದಿದ್ಲು, ನಾನು ನೋಡಿ ಆತ್ಲಾಗ ತಿರ್ಕೊಂಡು ಹಂಗೆ ಹೋದ್ಲು. ನೋಡಿಲ್ಲ ಅಂತ ಅನ್ಕಂಬ್ಲಿ ಅಂತ. ನಾಟಕಗಳು, ಎಲ್ಲರವು ನಾಟಕಗಳು. ಋತು ಏನು ಹೇಳ್ತಾಳೆ ಹೇಳಿ, ಚೈತ್ರ ಏನು ಹೇಳ್ತಾಳೆ ಹೇಳಿ, ಎಲ್ಲ ಹೇಳೋರೆಲ್ಲ ಹೇಳೋಳು. ಆಮೇಲೆ ಗೊತ್ತಾಯ್ತು ನಮ್ಗೆ ಏನು ಮಾಡ್ಬೇಕು ಅಂತ, ನಮ್ಮ ಪ್ರೇಮ ಅದೇನು ಮಾಡ್ಬೇಕು ಅಂತ ಸರಿಯಾಗಿ ತಿಳ್ಕೊಂಡವಳೆ, ಸರಿಯಾಗಿ ಮಾಡ್ತಾಳೆ ನೋಡ್ರಿ. ಅವಳೇನೇನು ಮುಲಾಜ್ ಕೇಳಲ್ಲ ನಮ್ಮ ಪ್ರೇಮ. ಅವಳು ಸರಿಯಾಗಿ ಅದು ಏನು ನನಗಿನ್ನ ಒಂದಿಷ್ಟು ಮುಂದೆನೆ. ನಾನಿನ್ನು ಬಿಡು ಅಂತ ಸುಮ್ಮನಾಗ್ಬಿಡ್ತೀನಿ, ಅವಳು ಸುಮ್ಮನಾಗಲ್ಲ. ಅವಳು ಹಂಗೆ ಪಕ್ಕ ನ್ಯಾಯ ಅಂದ್ರೆ ನ್ಯಾಯ, ಯಾರು ತಪ್ಪಿರ್ತಾರೆ ತಲೆ ಬಾಗ್ತಾಳೆ, ತಪ್ಪಿಲ್ಲ ಅಂತಂದರೆ ಯಾವತ್ತೂ ಅವಳು ತಲೆ ಬಾಗಲ್ಲ. ಆ ಥರ ನಮ್ಮ ಪ್ರೇಮ. ನೋಡ್ತಾ ಇರಿ, ಇನ್ನೂ ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.